ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು ಸಿ ಪ್ರೋಗ್ರಾಮಿಂಗಲ್ಲಿ ಸಿಂಪಲ್ ಇಫ್ ಮತ್ತು ಇಫ್ ಎಲ್ಸನ್ನು ಯಾವ ರೀತಿ ಬಳಸೋದು ಅನ್ನೋದನ್ನು ನೋಡೋಣ. ಇದು ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಸಿಂಪಲ್ ಇಫ್ ಸ್ಟೇಟ್ಮೆಂಟಲ್ಲಿ ಇಫ್ ಅನ್ನೋದು ಕೀವರ್ಡ್ ಆಗಿರುತ್ತೆ. ಇಲ್ಲಿ ನಾವು ಒಂದು ಕಂಡೀಷನ್ನ ಕೊಡ್ತೀವಿ. ಕಂಡೀಷನ್ ಟ್ರೂ ಆಗಿದ್ದರೆ ಇಫ್ ಒಳಗಡೆ ಇರುವಂತಹ ಬ್ಲಾಕನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಇಫ್ ಕಂಡೀಷನ್ ಫಾಲ್ಸ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ಹೊರಗಡೆ ಬರ್ತೀರಾ. ಇದು ಇಫ್ ಸ್ಟೇಟ್ಮೆಂಟ್ನ ಬಳಕೆ. ಈಗ ಇದನ್ನು ಬಳಸ್ಕೊಂಡು ಒಂದು ಸಿಂಪಲ್ ಪ್ರೋಗ್ರಾಮ್ನ ಮಾಡೋಣ. ಎಂಟರ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಇದೆ. ಒಂದು ವೇಳೆ ನಾನಿಲ್ಲಿ 10 ಅಂತ ಹೇಳಿಕೊಟ್ಟೆ, ನಂತರ 5 ಅಂತ ಹೇಳಿಕೊಡ್ತೀನಿ. ಎರಡರಲ್ಲಿ ಯಾವುದು ಗ್ರೇಟರ್ ಆಗಿರುತ್ತೆ? ಎ ಗ್ರೇಟರ್ ಆಗಿರುತ್ತೆ. ಸೊ ಔಟ್ಪುಟ್ ನಿಮಗೆ ಎ ಈಸ್ ಗ್ರೇಟರ್ ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ನೋಡಿ, ಇದನ್ನು ನಾನು ಕಮೆಂಟ್ ಸ್ಟೇಟ್ಮೆಂಟ್ ಬರ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಎಕ್ಸಿಕ್ಯೂಷನ್ ಆಗೋದಿಲ್ಲ. ಜಸ್ಟ್ ನಿಮಗೆ ಹೇಳೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಬರ್ತಿದ್ದೀನಿ ಅಷ್ಟೇ. ಇಟ್ ಈಸ್ ನಾಟ್ ಎ ಪ್ರೋಗ್ರಾಮ್. ಓಕೆ, ಸೊ ಹಾಗಾದರೆ ಪ್ರೋಗ್ರಾಮ್ನ ಯಾವ ರೀತಿ ಬರೆಯೋದು? ಇಲ್ಲೇನು ಮಾಡಿದ್ದೀವಿ, ನಾವು ಯಾವ ವೇರಿಯೇಬಲ್ನ ಈ ಪ್ರೋಗ್ರಾಮ್ನಲ್ಲಿ ಬಳಸಿದ್ದೀವಿ. ಎ ಮತ್ತು ಬಿಯನ್ನು ಬಳಸಿದ್ದೀವಿ. ಕೊಡ್ತಾ ಇರುವಂಥ ವ್ಯಾಲ್ಯೂ ಇಂಟೀಜರ್ ಟೈಪ್ ಆಗಿರೋದ್ರಿಂದ ಇಲ್ಲಿ ನೀವು ಕೊಡುವಾಗ ಇಂಟ್ ಎ ಕಮ ಬಿ ಅಂತ ಹೇಳಿ ಕೊಡಿ. ನೆಕ್ಸ್ಟ್ ಔಟ್ಪುಟ್ಟಲ್ಲಿ ಏನಿದೆ? ಎಂಟರ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಹೇಳಿ ಇದೆ. ಇಲ್ಲಿ ಬಂದು ಪ್ರಿಂಟ್ ಎಫ್ ಎಂಟರ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಹೇಳಿ ಕೊಡೋಣ. ಹಾಗೆ ಇಲ್ಲಿ ಎರಡು ವ್ಯಾಲ್ಯೂಸನ್ನು ನೀವು ಇನ್ಪುಟ್ ಮಾಡ್ಕೋತಾ ಇದ್ದೀರಾ, 10 ಮತ್ತು 5 ಅಂತ ಹೇಳಿ. ಅದನ್ನು ಇನ್ಪುಟ್ ಮಾಡ್ಕೊಳ್ಳಿಕ್ಕೆ ನಾವು ಸ್ಕ್ಯಾನ್ಎಫನ್ನು ಯೂಸ್ ಮಾಡೋಣ. ಸ್ಕ್ಯಾನ್ಎಫ್ %d 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 ಅಡ್ರೆಸ್ ಆಫ್ ಎ ಕಮ ಅಡ್ರೆಸ್ ಆಫ್ ಬಿ ಅಂತ ಹೇಳಿ ಕೊಡೋಣ ಇಲ್ಲಿ. ನಂತರ ಕಂಡೀಷನ್ಸ್ನ ಕೊಡಿ. ಇಫ್ ಎ ಗ್ರೇಟರ್ ದ್ಯಾನ್ ಬಿ ಆಗಿದ್ದಲ್ಲಿ, ಸೊ ನಮಗೇನಂತ ಪ್ರಿಂಟ್ ಆಗಬೇಕು? ಪ್ರಿಂಟ್ ಎಫ್ ಎ ಈಸ್ ಗ್ರೇಟರ್ ಅಂತ ಹೇಳಿ ಪ್ರಿಂಟ್ ಆಗಲಿ. ಇಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿಂದ ಹೊರಗಡೆ ಬನ್ನಿ. ಇದು ಸಿಂಪಲ್ ಇಫ್ನ ಒಂದು ಪ್ರೋಗ್ರಾಮ್ ಆಯಿತು. ನೋಡಿ, ಈಗ ನಮ್ಮ ಪ್ರಕಾರ ಪ್ರೋಗ್ರಾಮ್ನಲ್ಲಿ ನಾವು ಕೊಟ್ಟಿರುವಂಥ ಇನ್ಪುಟ್ ಏನಾಗಿದೆ? ಎ ವ್ಯಾಲ್ಯೂ 10 ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದೀವಿ, ಬಿ ವ್ಯಾಲ್ಯೂ 5 ಅಂತ ಹೇಳಿ ಕೊಟ್ಟಿದ್ದೀವಿ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ 10 ಗ್ರೇಟರ್ ದ್ಯಾನ್ 5 ಇದೆಯಾ ಅಂತ ಹೇಳಿ ಕಂಡೀಷನ್ನ ಚೆಕ್ ಮಾಡ್ತೀವಿ. ಕಂಡೀಷನ್ ಟ್ರೂ ಆಗುತ್ತೆ ಇದು? ಹೌದು, 10 5ಗಿನ್ನ ಗ್ರೇಟರ್ ಆಗಿದೆ. ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆಯಿತು ಅಂತ ಹೇಳಿದ್ರೆ ಈ ಬ್ಲಾಕ್ ಒಳಗಡೆ ಎಂಟರ್ ಆಗಿ ಇಲ್ಲಿರುವಂಥ ಔಟ್ಪುಟನ್ನು ಡಿಸ್ಪ್ಲೇ ಮಾಡುತ್ತೆ. ಈಗ ಈ ಪ್ರೋಗ್ರಾಮ್ನ ಒಂದು ಸಲ ನಾವು ರನ್ ಮಾಡೋಣ. ಎಂಟರ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ 10 5. ಸೊ ನಮಗೆ ಎ ಈಸ್ ಗ್ರೇಟರ್ ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ನಾನು ಕೊಟ್ಟಂಥ ಇನ್ಪುಟ್ 100, ಎ ವ್ಯಾಲ್ಯೂ ಬಂದು 100 ಇದೆ, ಬಿ ವ್ಯಾಲ್ಯೂ ಬಂದು 50 ಇದೆ, ಏನು ಔಟ್ಪುಟ್ ಬರಬಹುದು? ಪಾಸ್ ಕೊಟ್ಟು ಯೋಚನೆ ಮಾಡಿ. ನೋಡಿ, ಇಲ್ಲಿ ಬಂದು ಎ ಈಸ್ ಗ್ರೇಟರ್ ಅಂತ ಬರುತ್ತೆ ನಿಮಗೆ. ಮತ್ತು ಇಲ್ಲಿ ಬಂದು ನಾನೇನು ಮಾಡ್ತೀನಿ? ಎ ವ್ಯಾಲ್ಯೂ 10 ಕೊಡ್ತೀನಿ, ಬಿ ವ್ಯಾಲ್ಯೂ 100 ಕೊಡ್ತೀನಿ. ಈಗೇನು ಬರಬಹುದು? ಏನೂ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೊ ಎ ವ್ಯಾಲ್ಯೂ 10 ಇದ್ದು ಬಿ ವ್ಯಾಲ್ಯೂ 100 ಇದ್ದಾಗ 10 ಗ್ರೇಟರ್ ದ್ಯಾನ್ 100 ಕಂಡೀಷನ್ ಫಾಲ್ಸ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದಾಗ ಇಫ್ ಬ್ಲಾಕು ವರ್ಕ್ ಆಗೋದಿಲ್ಲ, ಇಲ್ಲಿಂದ ಹೊರಗಡೆ ಬರುತ್ತೆ. ಹೊರಗಡೆ ನಾವೇನನ್ನೂ ಸಹ ಬರೆದಿಲ್ಲ. ಸೊ ಅಲ್ಲಿಗೆ ಪ್ರೋಗ್ರಾಮು ಎಂಡ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಇಫ್ ಸ್ಟೇಟ್ಮೆಂಟಲ್ಲಿ ಇದೊಂದು ಡಿಸಡ್ವಾಂಟೇಜ್ ಆಗಿರುತ್ತೆ. ಈ ಡಿಸಡ್ವಾಂಟೇಜ್ನ ಓವರ್ಕಮ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಇಫ್ ಎಲ್ಸಲ್ಲಿ ಏನಾಗುತ್ತೆ? ಇನ್ನೊಂದು ಪಾಸಿಬಿಲಿಟೀಸನ್ನು ನಾವಿಲ್ಲಿ ಬರಿಬಹುದು. ನೋಡಿ, ಇಲ್ಲಿ ಎಲ್ಸ್ ಅಂತ ಹೇಳಿ ಬರಿತೀರಾ, ಎಲ್ಸ್ ಅಂತ ಹೇಳಿ ಬರೆದು ಇಲ್ಲಿ ನಿಮಗೆ ಬೇಕಾದಂಥ ಸ್ಟೇಟ್ಮೆಂಟ್ಸ್ನ ನೀವಿಲ್ಲಿ ಎಂಟರ್ ಮಾಡ್ಕೊಳ್ತೀರಾ. ಓಕೆ, ಸೊ ಒಂದು ವೇಳೆ ಎ ವ್ಯಾಲ್ಯೂ 10 ಇದ್ದು ಬಿ ವ್ಯಾಲ್ಯೂ 50 ಆಗಿದ್ದರೆ
ಸೊ ಔಟ್ಪುಟ್ ಏನಂತ ಬರಬೇಕು ನಿಮಗೆ, ಬಿ ಈಸ್ ಗ್ರೇಟರ್ ಅಂತ ಹೇಳಿ ಬರಬೇಕು. ಸೊ ಇಲ್ಲೇನಿಲ್ಲ, ಪ್ರೋಗ್ರಾಮ್ನ ಸ್ವಲ್ಪ ಮಾಡಿಫಿಕೇಷನ್ ಮಾಡೋಣ. ಇಫ್ ಸ್ಟೇಟ್ಮೆಂಟ್ ಜೊತೆ ಎಲ್ಸನ್ನು ಸೇರಿಸೋಣ. ಇಲ್ಲಿ ಬಂದು ಪ್ರಿಂಟ್ ಎಫ್ ಬಿ ಈಸ್ ಗ್ರೇಟರ್, ಈ ರೀತಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಈಗ ಪ್ರೋಗ್ರಾಮ್ ನಾನು ಕಂಪೈಲ್ ಮತ್ತು ರನ್ ಮಾಡ್ತೀನಿ. ಎ ವ್ಯಾಲ್ಯೂ ಬಂದು 10 ಇದೆ, ಬಿ ವ್ಯಾಲ್ಯೂ ಬಂದು 50 ಇದೆ. 50 ಈಸ್ ಅಥವಾ ಬಿ ಈಸ್ ಗ್ರೇಟರ್ ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಇಲ್ಲೇನಾಯಿತು, ಇಫ್ ಕಂಡೀಷನ್ ಒಂದು ವೇಳೆ ಫಾಲ್ಸ್ ಆಯಿತು ಅಂತ ಹೇಳಿದ್ರೆ ಎಲ್ಸಿಗೆ ಬಂದು ಎಲ್ಸಲ್ಲಿರುವಂಥ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಒಂದು ವೇಳೆ ಇಫ್ ಕಂಡೀಷನ್ ನಿಮಗೆ ಟ್ರೂ ಆಯಿತು ಅಂತ ಹೇಳಿದ್ರೆ ಇಫನ್ನು ಮಾತ್ರ ಎಕ್ಸಿಕ್ಯೂಟ್ ಮಾಡುತ್ತೆ, ಎಲ್ಸ್ ಬ್ಲಾಕನ್ನು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಸೊ ಇದು ಸಿಂಪಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಒಂದು ಎಕ್ಸಾಂಪಲ್ ಆಯಿತು. ಈಗ ನಾನು ನಿಮಗೊಂದು ಔಟ್ಪುಟ್ಟನ್ನು ಕೊಡ್ತೀನಿ, ಪ್ರೋಗ್ರಾಮ್ನ ಬರೆದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಯಾರು ಫಸ್ಟು ಕಮೆಂಟ್ ಸೆಕ್ಷನಲ್ಲಿ ಪ್ರೋಗ್ರಾಮ್ ಬರೀತಾರೆ ಅವರು ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಸೊ ನನ್ನ ಪ್ರೋಗ್ರಾಮ್ ಔಟ್ಪುಟ್ ಈ ರೀತಿ ಇರುತ್ತೆ. ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ ನೋಡಿ, ಎಂಟರ್ ಎ ನಂಬರ್. ನೀವು ಮೈನಸ್ ಅಥವಾ 8 ಅಂತ ಹೇಳಿ ಕೊಟ್ಟರೆ ನಂಬರ್ ಈಸ್ ಈವನ್ ಅಂತ ಹೇಳಿ ಬರಬೇಕು. ಒಂದು ವೇಳೆ ನೀವು 9 ಅಂತ ಹೇಳಿ ಕೊಟ್ಟರೆ ನಂಬರ್ ಈಸ್ ಆಡ್ ಅಂತ ಹೇಳಿ ಕೊಡಬೇಕು. ಸೊ ತಕ್ಷಣವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಈ ಪ್ರೋಗ್ರಾಮ್ನ ಬರೆದು ಸೆಂಡ್ ಮಾಡಿ. ಸೊ ನಾನು ಅದನ್ನು ಖಂಡಿತ ನೋಡಿ ನಿಮ್ಮ ಜೊತೆ ನಾನು ಒಂದು ಕಮ್ಯುನಿಕೇಷನ್ನ ಮಾಡ್ತೀನಿ. ಡಿಯರ್ ಫ್ರೆಂಡ್ಸ್, ನಾನು ಇನ್ನೊಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಕಂಪ್ಯೂಟರ್ ಸೆಂಟರ್ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಸಿ ಪ್ರೋಗ್ರಾಮಿಂಗ್ ಸಂಬಂಧಪಟ್ಟ ಹಾಗೆ ನೀವೊಂದು ವೇಳೆ ಏನಾದರೂ ಆನ್ಲೈನ್ ಕ್ಲಾಸನ್ನು ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ನೂ ಸಹ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಹೆಚ್ಚಿನ ಮಾಹಿತಿಗೆ 7760831970 ಈ ಒಂದು ಸಂಖ್ಯೆಗೆ ಕರೆ ಮಾಡಿ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 6:30ರವರೆಗೆ ನಿಮ್ಮ ಕರೆಯನ್ನು ಸ್ವೀಕರಿಸಲಾಗುತ್ತದೆ. ಇಲ್ಲಿ ಆನ್ಲೈನ್ ಲೈವ್ ಕ್ಲಾಸಲ್ಲಿ ನಿಮ್ಮ ಎಲ್ಲ ರೀತಿಯಾದಂಥ ಒಂದು ಡೌಟ್ಸ್ಗಳನ್ನೂ ಸಹ ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ ಮತ್ತು ಸರ್ಟಿಫಿಕೇಟ್ಸ್ನೂ ಸಹ ಪ್ರೊವೈಡ್ ಮಾಡ್ತೀವಿ. ನೀವು ಯಾವ್ಯಾವ ಕೋರ್ಸನ್ನು ಜಾಯ್ನ್ ಆಗಬಹುದು ಅಂತ ಹೇಳೋದಾಗಿದ್ರೆ ನಮ್ಮಲ್ಲಿ ಹಲವಾರು ಕೋರ್ಸ್ಗಳಿದೆ. MS Office, TTP, ಟ್ಯಾಲಿ, ಸಿ ಪ್ರೋಗ್ರಾಮಿಂಗ್, C++ ಪ್ರೋಗ್ರಾಮಿಂಗ್, ಜಾವಾ ಪ್ರೋಗ್ರಾಮಿಂಗ್, ಪೈಥಾನ್ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್ಸ್, ಆಟೋಕ್ಯಾಡ್, ಮೈಕ್ರೋ ಪ್ರೊಸೆಸರ್, ಈ ಎಲ್ಲ ಕೋರ್ಸನ್ನು ನಿಮಗೆ ಡೀಟೇಲ್ಡಾಗಿ ಮಾಡಿಕೊಳ್ಳಲಾಗುತ್ತೆ. ಸೊ ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಈ ಸಂಖ್ಯೆಗೆ ಕಾಲ್ ಮಾಡಿ. ನಿಮಗೆ ಎಲ್ಲ ಡೌಟ್ಸನ್ನು ನಾವು ಸಾಲ್ವ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.